every facility, free Wi-Fi, transfer, toilet, auto water, EV charging, coffee shop, ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಧೀರಜ್ ಬೋರ್ಕರ್. ಇವತ್ತು ನಾವು ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಫ್ರೀಡಂ ಪಾರ್ಕ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಬಹುಮಹಡಿ ವಾಹನ ನಿಲುಗಡೆ ಸಂಕೀರ್ಣದ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಈ ಕಾರ್ಯಕ್ರಮವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನೆರವೇರಿಸಲಿದ್ದಾರೆ. ಬನ್ನಿ, ಹೇಗಿದೆ ನಮ್ಮ ನೂತನ ಪಾರ್ಕಿಂಗ್ ವ್ಯವಸ್ಥೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಾವೀಗ ಪಾರ್ಕಿಂಗ್ ಸ್ಪೇಸ್ನ ಎಂಟ್ರೆನ್ಸ್ನಲ್ಲಿದ್ದೀವಿ. ನೀವು ಪಾರ್ಕಿಂಗ್ ಸ್ಪೇಸ್ನ ಬಲಭಾಗದಲ್ಲಿ ನೋಡ್ಬೋದು, ಆರ್ಟಿಫಿಷಿಯಲ್ ಗಾರ್ಡನ್ನ ಒಂದು ಚಿತ್ರಣವನ್ನು ಇಲ್ಲಿ ಮೂಡಿಸಿದ್ದಾರೆ. ಇದೇ ರೀತಿಯಾಗಿ ನೀವು ನೋಡ್ತಾ ಬಂದರೆ ಇಲ್ಲಿ ಹಂಪಿಯ ಚಿತ್ರಣ, ಹಾಗೆ ಗೊಮ್ಮಟೇಶ್ವರ ಮೂರ್ತಿಯ ಚಿತ್ರಣ, ಹಾಗೆ ಬೇಲೂರಿನ ದೇವಸ್ಥಾನಗಳ ಚಿತ್ರಣ ಕೂಡ ಇಲ್ಲಿ ಮೂಡಿಸಿದ್ದಾರೆ. ಇದೇ ರೀತಿಯಾಗಿ ನೀವಿಲ್ಲಿ ಗಮನಿಸ್ಬೋದು, 2 ಲೇನ್ಗಳನ್ನು ಬೈಕ್ಗಳಿಗಾಗಿ ಬಿಟ್ಟಿದ್ದಾರೆ. ಅದೇ ರೀತಿ 2 ಲೇನ್ಗಳನ್ನು ಕಾರ್ಗಳಿಗಾಗಿ ಬಿಟ್ಟಿದ್ದಾರೆ. ಈ ಮುಖಾಂತರವಾಗಿ ಇಲ್ಲಿ ಫಾಸ್ಟ್ಯಾಗ್ ಕೂಡ ವರ್ಕ್ ಆಗುತ್ತೆ. ಅದೇ ರೀತಿ ನೀವು UPI ಮುಖಾಂತರ ಕೂಡ ಇಲ್ಲಿ ಪೇಮೆಂಟ್ನ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಪೆಟ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿ ಪೆಟ್ಗಳಿಗೆ ಅಲೌಡ್ ಇಲ್ಲ. ಅದೇ ರೀತಿ ಇನ್ಫ್ಲೇಮೇಬಲ್ ಫ್ಯೂಲ್ಸ್ ಅಥವಾ ಬ್ಯಾಟ್ರಿ, ಹಾರ್ಮ್ಫುಲ್ ಕೆಮಿಕಲ್ಸ್ ಏನೇ ಇದ್ರೂ ಅದನ್ನು ಇಲ್ಲಿ ತರಲಿಕ್ಕೆ ಅವಕಾಶ ಇಲ್ಲ. ಇದೇ ರೀತಿ ಇಲ್ಲಿ ಫುಲ್ಲಿ CCTV ಕ್ಯಾಮ್ರಾ ವ್ಯವಸ್ಥೆ ಇದೆ, ನೀವು ಗಮನಿಸ್ಬೋದು. ಅದೇ ರೀತಿ ನೀವು ಎಂಟ್ರೆನ್ಸ್ನ ಎಡಭಾಗದಲ್ಲಿ ಗಮನಿಸಿದ್ರೆ ನಿಮಗೆ ಮೈಸೂರು ದಸರಾ ಅಂಬಾರಿಯ ಚಿತ್ರಣ ಹಾಗೂ ಮೈಸೂರು ಅರಮನೆಯ ಚಿತ್ರಣವನ್ನು ಕೂಡ ನೀವು ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಒಂದು ವಿಧಾನಸೌಧದ ಒಂದು ಚಿತ್ರಣ ಕೂಡ ನೀವು ಗಮನಿಸ್ಬೋದು. ಹಾಗೆ ನೀವು ಯಕ್ಷಗಾನ ಹಾಗೂ ಡೊಳ್ಳು ಕುಣಿತ ಹಾಗೂ ಭರತನಾಟ್ಯದ ಚಿತ್ರಗಳನ್ನು ಕೂಡ ಗಮನಿಸ್ಬೋದು. ವೀಕ್ಷಕರೇ, ನೀವು ಗಮನಿಸ್ಬೋದು, ಅತ್ಯುತ್ತಮವಾದ ಟೆಕ್ನಾಲಜಿ AI ತಂತ್ರಜ್ಞಾನನ ಬಳಸಿ ಈ ಒಂದು ಸಿಸ್ಟಮನ್ನು ಇಲ್ಲಿ ತಯಾರು ಮಾಡಿದ್ದಾರೆ. ಇಲ್ಲಿ ಏನು ಕಾರ್ನ ಚಾಲಕ ಯಾರು ಇಲ್ಲಿ ಬಂದು ನಿಲ್ತಾನೆ, ಆ ಚಾಲಕನ ಫೇಸ್ ಡಿಟೆಕ್ಷನ್ ಮಾಡಿ ಅದೇ ಚಾಲಕ ಎಕ್ಸಿಟಲ್ಲಿ ಹೊರಗೆ ಹೋಗಬೇಕಾದ್ರೂ ಕೂಡ ಇದ್ದರೆ ಮಾತ್ರ ಅದು ಗೇಟ್ ಓಪನ್ ಆಗುವಂಥ ಸಿಸ್ಟಮ್ ಇಲ್ಲೊಂದು ರೆಡಿ ಮಾಡಿದ್ದಾರೆ. ವೀಕ್ಷಕರೇ, ಅದೇ ರೀತಿಯಾಗಿ ರೈಟ್ ಪಾರ್ಕಿಂಗ್ ಅನ್ನುವಂತಹ ಅಪ್ಲಿಕೇಶನ್ ಮುಖಾಂತರ ನೀವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿದರೆ ಆ ಅಪ್ಲಿಕೇಶನ್ನ ಮುಖಾಂತರ ನಿಮಗೆ ಯಾವ ಒಂದು ಸ್ಪೇಸ್ ಬೇಕೋ ಆ ಸ್ಪೇಸನ್ನು ನೀವು ಬುಕ್ ಮಾಡಿ ಅಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡ್ಬೋದು. ಈ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಡಲಾಗಿದೆ. ವೀಕ್ಷಕರೇ, ಕರ್ನಾಟಕ ಸರ್ಕಾರ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹತ್ವಾಕಾಂಕ್ಷೆಯ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಈ ಒಂದು ಪಾರ್ಕಿಂಗ್ ಸ್ಪೇಸ್ ನಿರ್ಮಾಣವಾಗಿದೆ. ನೀವು ಗಮನಿಸ್ಬೋದು, ಈ ಸ್ಪೇಸ್ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಯಾವುದೇ ತುರ್ತು ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ, ಒಂದು ಕೇಸ್ ಏನಾದರೂ ಬೆಂಕಿ ಹತ್ತಿಕೊಳ್ಳುವಂಥ ಸಂದರ್ಭದಲ್ಲಿ ಅಗ್ನಿಶಾಮಕದ ನಿರೋಧಕ ಒಂದು ಯಂತ್ರದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು. ಅದೇ ರೀತಿ ಇಲ್ಲಿ ಸಾಕಷ್ಟು ಜಾಗ ಕೂಡ ಇರುವಂಥದ್ದು ಪಾರ್ಕಿಂಗ್. ಅದೇ ರೀತಿಯಾಗಿ ಇಲ್ಲೇನು ಮತ್ತೊಂದು ಸ್ಥಳಾವಕಾಶ ಇರುವಂಥದ್ದು, ಇದು ಮಹಿಳೆಯರಿಗಾಗಿ ಮೀಸಲಾಗಿರುವಂಥ ಒಂದು ಪಾರ್ಕಿಂಗ್ ಸ್ಥಳಾವಕಾಶ. ಇಲ್ಲಿ ಮಹಿಳೆಯರು ಏನು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬರ್ತಾರೆ, ಈ ಜಾಗದಲ್ಲಿ ಅವರಿಗೆ ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇರುವಂತಹದ್ದು. ಈ ಕಡೆ ಏನು ನನ್ನ ಬಲಭಾಗದಲ್ಲಿದೆ, ಈ ಒಂದು ಬಲಭಾಗ 2 ವೀಲರ್ ಪಾರ್ಕಿಂಗ್ ವಾಹನಗಳಿಗೆ ಸೀಮಿತವಾಗಿರುವಂಥದ್ದು. ಅಂದರೆ ಬರೀ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಜಾಗ. ಇಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಏನಿದೆ ಬ್ಯಾರಿಕೇಡ್ ಹಾಕಿರುವಂಥದ್ದು, ಅಲ್ಲಿವರೆಗೂ ಕೂಡ 2 ವೀಲರ್ ಪಾರ್ಕಿಂಗ್ ಇರುವಂಥದ್ದು. ನಂತರ 2 ವೀಲರ್ ಪಾರ್ಕಿಂಗ್ ಎಕ್ಸಿಟ್ ಇರುವಂತಹದ್ದು. ವೀಕ್ಷಕರೇ, ನೀವು ಗಮನಿಸ್ಬೋದು, ನನ್ನ ಹಿಂದೆ ಎಷ್ಟೊಂದು ದೊಡ್ಡದಾದಂಥ ಸ್ಥಳಾವಕಾಶ ಇಲ್ಲಿ ಲಭ್ಯವಿದೆ ಅಂತ ಹೇಳಿ. ಈ ಸ್ಪೇಸ್ನಲ್ಲಿ 132 ಕಾರ್ಗಳನ್ನು ನಿಲ್ಲಿಸುವಷ್ಟು ವ್ಯವಸ್ಥೆ ಇದೆ. ಅದೇ ಥರ ಲೆವೆಲ್ 2ಅಲ್ಲಿ 214 ಕಾರ್ಗಳನ್ನು ನಿಲ್ಲಿಸುವಂಥ ವ್ಯವಸ್ಥೆ ಇದೆ. ಹಾಗೂ ಲೆವೆಲ್ 3ಅಲ್ಲಿ 218 ವಾಹನಗಳನ್ನು ನಿಲ್ಲಿಸುವಷ್ಟು ವ್ಯವಸ್ಥೆ ಇಲ್ಲಿ ಲಭ್ಯವಿದೆ. ಅದೇ ರೀತಿಯಾಗಿ ನೀವು ಇಲ್ಲಿ ಗಮನಿಸ್ಬೋದು, ವೀಲ್ ಚೇರ್ನ ವ್ಯವಸ್ಥೆ ಕೂಡ ಇದೆ. ಅಂಗವಿಕಲರು ಯಾರೇ ಬಂದರೂ ಕೂಡ ಅವರಿಗೆ ವೀಲ್ ಚೇರ್ನ ವ್ಯವಸ್ಥೆ ಇರುತ್ತೆ. ಅದೇ ರೀತಿಯಾಗಿ ಅವರಿಗಾಗಿ ಒಂದು ಸಪ್ರೇಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ. ರಿಸರ್ವ್ಡ್ ಪಾರ್ಕಿಂಗ್ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ಅಂಗವಿಕಲರಿಗಾಗಿ ಅವರ ವಾಹನನ ನಿಲ್ಲಿಸಲಿಕ್ಕಾಗಿ ಅಂತಲೇ ಈ ಸ್ಪೇಸ್ ಮಾಡಿರ್ತಿರುವಂಥದ್ದು.
ಅದೇ ರೀತಿಯಾಗಿ ಇಲ್ಲಿ ಫ್ರೀ ವೈಫೈ ಫೆಸಿಲಿಟಿ ಕೂಡ ಇದೆ. ನೀವು ಇಲ್ಲಿ ಬಂದರೆ ವೈಫೈ ಝೋನಲ್ಲಿ ಇರ್ತೀರ, ಅಂದರೆ ನೀವು ಇಂಟರ್ನೆಟ್ಟನ್ನು ಇಲ್ಲಿ ಫ್ರೀಯಾಗಿ ಬಳಕೆ ಕೂಡ ಮಾಡ್ಬೋದು. ಕೆಳಗಡೆ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇದೆ. ಅಂಡರ್ಗ್ರೌಂಡ್ ಪಾರ್ಕಿಂಗಿನ ಜಾಗನ ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ವಿಶೇಷ ಏನಂದರೆ ಈ ಪಾರ್ಕಿಂಗ್ ಸ್ಪೇಸ್ ಫುಲ್ಲಾಗಿ CCTV ಕವರೇಜಲ್ಲಿದೆ. ಅದೇ ರೀತಿಯಾಗಿ ನಿಮಗೆ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ. ವೀಕ್ಷಕರೇ, ನಾವೀಗ ಲೆವೆಲ್ 2ನಲ್ಲಿದ್ದೀವಿ. ನೀವಿಲ್ಲಿ ಗಮನಿಸ್ಬೋದು, ಸುಮಾರು 214 ಕಾರ್ಗಳನ್ನು ಪಾರ್ಕ್ ಮಾಡುವಷ್ಟು ಜಾಗ ಇಲ್ಲಿದೆ. ನೀವು ಈ ಕಡೆ ಕೂಡ ನೋಡ್ಬೋದು. ಈ ಎರಡೂ ಬದಿಗಳಲ್ಲಿ ಕೂಡ ನೀವು ಸುಮಾರು 214 ವಾಹನಗಳನ್ನು ಪಾರ್ಕ್ ಮಾಡುವಷ್ಟು ಜಾಗ ನಿಮಗಿಲ್ಲಿ ಲಭ್ಯವಿದೆ. ಎಲ್ಲ ಫ್ಲೋರಿಗೂ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಮತ್ತು ಸ್ಟೇರ್ ಕೇಸ್ನ ವ್ಯವಸ್ಥೆ ಕೂಡ ಇದೆ. ವೀಕ್ಷಕರೇ, ಇಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನೀವು ನಿಮ್ಮ ಕಾರನ್ನು ತಂದು ಎಂಟ್ರೆನ್ಸಲ್ಲಿ ನಿಲ್ಲಿಸಿದ್ರೆ ಸಾಕು. ಇಲ್ಲಿನ ಸಿಬ್ಬಂದಿ ಹತ್ರ ನೀವು 50 ರೂಪೀಸ್ನ ಕೊಟ್ಟು ನಿಮ್ಮ ಕೀನ ಕೊಟ್ಟರೆ ಅವರೇ ತಂದು ಕಾರ್ನ ಕರೆಕ್ಟಾದ ಜಾಗದಲ್ಲಿ ಪಾರ್ಕ್ ಮಾಡ್ತಾರೆ. ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ಬೋದು, ನಿಮ್ಗೇನಾದರೂ ಇಲ್ಲಿ ಪಾರ್ಕಿಂಗ್ ಪ್ಲೇಸಿಗೆ ಬಂದಂಥ ಸಂದರ್ಭದಲ್ಲಿ ಹೊಟ್ಟೆ ಹಸುವಾಯಿತು ಅಂದರೆ ಬಿಸ್ಕಿಟ್ನ ವ್ಯವಸ್ಥೆ, ಚಾಕ್ಲೇಟ್ನ ವ್ಯವಸ್ಥೆ ಹಾಗೂ ಕುಡಿಲಿಕ್ಕೆ ಎನರ್ಜಿ ಡ್ರಿಂಕ್ ಹಾಗೂ ಸಾಫ್ಟ್ ಡ್ರಿಂಕ್ಗಳ ವ್ಯವಸ್ಥೆನ ಕೂಡ ಮಾಡಲಾಗಿದೆ. ಈ ಮಷಿನ್ನ ಮುಖಾಂತರ ನೀವಿಲ್ಲಿ ಕಾರ್ಡ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ನ ಮುಖಾಂತರ ನೀವು ನಿಮ್ಮ ಇಷ್ಟವಾದಂಥ ತಿಂಡಿ ತಿನಿಸುಗಳನ್ನು ಇಲ್ಲಿಂದ ಖರೀದಿ ಮಾಡ್ಬೋದು. ವೀಕ್ಷಕರೇ, ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ರೈಟ್ ಪಾರ್ಕಿಂಗ್ ಅವರು ಇಲ್ಲಿ ಉಚಿತ ಪಿಕಪ್ ಆ್ಯಂಡ್ ಡ್ರಾಪ್ ಸೌಲಭ್ಯನ ಕೂಡ ನೀಡ್ತಾ ಇದ್ದಾರೆ. ಪೋತಿಸ್ ಸರ್ಕಲ್, ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣ, BV ಅಯ್ಯಂಗಾರ್ ರಸ್ತೆ, ರಾಯನ್ ಸರ್ಕಲ್ ಹಾಗೂ ಮೆಜೆಸ್ಟಿಕ್, ಉಪ್ಪಾರಪೇಟೆ ಬಸ್ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ನೀವೇನಾದರೂ ಇಲ್ಲಿಂದ ಗಾಡಿನ ಪಾರ್ಕ್ ಮಾಡಿ ಹೋಗಬೇಕಂದ್ರೆ ಈ ವಾಹನದ ಮೂಲಕ ನೀವು ಹೋಗ್ಬೋದು. ಅದೇ ರೀತಿ ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ನಿಮ್ಗೇನಾದರೂ ಆ್ಯಂಬುಲೆನ್ಸ್ನ ಅವಶ್ಯಕತೆ ಇತ್ತು ಅಂದರೆ ಇಲ್ಲಿಂದ ನಿಮಗೆ ಆ್ಯಂಬುಲೆನ್ಸ್ನ ಸೌಲಭ್ಯ ಕೂಡ ಲಭ್ಯ ಇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಬಹುಮಹಡಿ ವಾಹನ ನಿಲ್ದಾಣ ಎಷ್ಟು ದೊಡ್ಡದಾಗಿದೆ ಅಂತ. ತಾವು ಕೂಡ ಇಲ್ಲಿ ತಮ್ಮ ವಾಹನಗಳನ್ನು ತಂದು ನಿಲ್ಲಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಧೀರಜ್ ಬೋರ್ಕರ್, ಆಲ್ಮಾ ನ್ಯೂಸ್, ಬೆಂಗಳೂರು.